जगदंब विश्व हिंदू परिषद बजरंग दल ಅಡಚಣೆ ಆದಷ್ಟು ದೇವರ ಆಶೀರ್ವಾದ ಜಾಸ್ತಿ ಆಗ್ತದೆ. ಅದು ಯಾವತ್ತೂ ಆಗಿಲ್ಲ, ಮುಂದೆನೂ ಆಗಿಲ್ಲ. ಸೂಪರ್ ಆಗಿದೆ. ಆಕ್ಚುಲಿ ಡಿಜೆ ಬಂದು ಇನ್ನೂ ಸೂಪರ್ ಎಕ್ಸ್ಪೀರಿಯನ್ಸ್, ಅಲ್ಟಿಮೇಟ್ ಆಗಿದೆ. 5 ಲಕ್ಷ ಜನ ಇರಬಹುದು, ಇನ್ನೂ ಬರ್ತಾ ಇದಾರೆ ಜನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ನಾವಿವತ್ತೆಲ್ಲಿದೀವಪ್ಪ ಅಂದ್ರೆ KA16 ಕಲ್ಲಿನಕೋಟೆ ಚಿತ್ರದುರ್ಗದಲ್ಲಿದ್ದೀವಿ. ಹೌದು, ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವ್ರ ಕಡೆಯಿಂದ ಬೃಹತ್ ಶೋಭಾಯಾತ್ರೆ ನಡೀತಾ ಇದೆ. ಹೌದು, ಈ ನಾವೊಂದು ನಮ್ಮ ಕರ್ನಾಟಕದಲ್ಲಿ ಅತಿ ಅದ್ಭುತವಾದಂತಹ ನಂಬರ್ 1 ಬೃಹತ್ ಗಣೇಶನ ಶೋಭಾಯಾತ್ರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈ ಒಂದು ನೋಡೋಣ, ಆ ಒಂದು ಶೋಭಾಯಾತ್ರೆ ನಿಮ್ನ ಕರ್ಕೊಂಡು ಹೋಗ್ತೀವಿ, ತೋರಿಸ್ತೀವಿ ಯಾವ ರೀತಿಯಾಗಿ ಒಂದು ವೈಬ್ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತುಂಬಾ ಇವತ್ತು ನಮ್ಮ ಚಿತ್ರದುರ್ಗ ತುಂಬಾ ಕೇಸರಿಮಯವಾಗಿರುತ್ತೆ. ಬನ್ನಿ ಹೋಗೋಣ. ಬನ್ನಿ ಇನ್ಯಾಕ್ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ತುಂಬಾ ಫನ್ ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ, ಹಾಗೂ ಹಲವಾರು ನಿಮಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಕೂಡ ಕಾದಿರುತ್ತೆ. ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇನ್ನೊಂದು ವಿಶೇಷತೆಯನ್ನು ನಾವು ಏನ್ ಗಮನಿಸಬೇಕಪ್ಪ ಅಂದ್ರೆ, ಒಂದು ಚಿತ್ರದುರ್ಗದಲ್ಲಿ ಈ ಒಂದು ಹಿಂದೂ ಗಣಪತಿಯ ಒಂದು ಸಮಯದಲ್ಲಿ ಏನಿರ್ತಲ್ಲ, ಬರೀ ಶೋಭಾಯಾತ್ರೆ ದಿನ ಅಷ್ಟೇ ಅಲ್ಲ, ಎಲ್ಲಾ ಒಂದು ದಿನಗಳು ಕೂಡ ಏನು ಎಷ್ಟೆಲ್ಲ ಸರ್ಕಲ್ಗಳು ಇರ್ತಾವಲ್ಲ ದುರ್ಗದಲ್ಲಿ, ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ. ತುಂಬಾ ಪುಷ್ಪಾಲಂಕಾರ ಆಗಿರ್ಬೋದು. ಇನ್ನು ನೈಟ್ ಬಂದ್ರೆ ನೀವು ತುಂಬಾ ಒಳ್ಳೆ ಒಂದು ಮಿಣಕ್ ಲೈಟ್ ಕೂಡ ಹಾಕಿರ್ತಾರೆ, ನೀವು ನೋಡ್ಬೋದು. ಬನ್ನಿ ತೋರಿಸ್ತೀನಿ ಒಳಗಡೆ. ಹಾಗಾಗಿ ಈಗ ನಾವು ಮದಕರಿ ಸರ್ಕಲ್ ಹತ್ರ ಇದೀವಿ, ನೋಡ್ತಾ ಇರ್ಬೋದು. ಇವಾಗಲೇ ತುಂಬಾ ಹೆವಿ ಕ್ರೌಡ್ ಆಗಿದೆ, ನೋಡ್ತಾ ಇರ್ಬೋದು. ಇನ್ನು ಗಣೇಶ ಇನ್ನು ಅಲ್ಲೇ ಇದೆ, ಆದ್ರೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ನೋಡಿ, ತುಂಬಾ ಕ್ರೌಡ್ ಇದೆ, ತುಂಬಾ ಜನ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸರ್, ಹೆಂಗಿದೆ ಜನ ಎಲ್ಲ? ಎಷ್ಟಿದೆ ಈ ವರ್ಷ? ತುಂಬಾ ಹೋದ ವರ್ಷಕ್ಕಿಂತ ಜನ ಜಾಸ್ತಿ ಇದೆ ಅಥವಾ ಡಿಜೆ ಎಲ್ಲ ಇಲ್ಲ ಅಂತ ಕಡಿಮೆ ಇದೆಯಾ? 4-5 ಲಕ್ಷ ಜನ ಇರಬಹುದು, ಇನ್ನೂ ಬರ್ತಾ ಇದಾರೆ ಜನ. ಇನ್ನು ಬರ್ತಾ ಇದಾರೆ. ಎಲ್ಲ ತುಂಬಾ ವ್ಯವಸ್ಥಿತವಾಗಿ ಆರಕ್ಷಕ ಠಾಣೆಯಿಂದೆಲ್ಲ ಕೂಡ ವ್ಯವಸ್ಥೆ ಆಗಿದೆ. ಎಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಿಮ್ದು ಸರ್ ಯಾವರು? ನಮ್ದು ಶಿವಮೊಗ್ಗ. ಶಿವಮೊಗ್ಗ. ಇದೇ ಫಸ್ಟ್ ಟೈಮ್ ನೀವು ಇಲ್ಲಿ ಬರ್ತಾ ಇರೋದಾ? ಮುಂಚೆ ಬಂದಿದ್ದೀರಾ? 3 ಟೈಮ್ಸ್ ಬಂದಿದ್ದೀವಿ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೋದ್ಸಲಿ ಎಲ್ಲ? ಸರಿ, ಎಲ್ಲ ಚೆನ್ನಾಗಿ ಅವಸರಿಗಿಂತ ಈ ಸರಿ ಪರವಾಗಿಲ್ಲ ಅಂತ ಅನ್ಸುತ್ತೆ. ಸರಿ, ಚೆನ್ನಾಗಿದೆ. ಅಂದ್ರೆ ಜನ ಸುಧಾರಿಸಿದೆ ಅಂತ ಅನ್ಸುತ್ತಾ? ತುಂಬಾ ಜಾಸ್ತಿ ಬಂದಿದೆ ಅನ್ಸುತ್ತಾ? ಸುಧಾರಿಸಿದಾರೆ ಅಂತ ಸುಧಾರಿತ ಅನ್ಸುತ್ತೆ. ಅಂದ್ರೆ ಬರ್ತಾ ಇದಾರೆ, ಯಾಕಂದ್ರೆ ಇಡೀ ಡಿಸ್ಟ್ರಿಕ್ಟ್ ಇಂದ ಬರ್ತಾರಲ್ಲ ಜನ. ಸಂಜೆ ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಬರ್ಬೋದು ಅಂತ. ಹೌದು. ಓಕೆ, ಥ್ಯಾಂಕ್ ಯು ಸರ್. ನೋಡ್ತಾ ಇರ್ಬೋದು, ಎಲ್ಲ ಇಲ್ಲಿ ಜನಗಳು ಕೂಡ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಸೂಪರ್ ಸೂಪರ್ ಇದೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ನೀವು ಡಿಜೆಗೆಲ್ಲ? ಫುಲ್ ಎಂಜಾಯ್, ಜಾಲಿ ಫುಲ್ ಚಿತಲ್ ಪತಲ್. ನೋಡ್ತಾ ಇರ್ಬೋದು, ತುಂಬಾ ಜನಗಳೆಲ್ಲ ತುಂಬಾ ಜೋಶಿಂದ ಕಾದಿದ್ದಾರೆ. ಗಣಪತಿ ಒಂದ್ ಸ್ವಲ್ಪ ಮೂವ್ ಆದ್ರೆ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ಡಿಜೆ ಕೂಡ ಚೆನ್ನಾಗಿದೆ ಈ ವರ್ಷ. ಬನ್ನಿ ಇನ್ನ ನೋಡೋಣ ಇನ್ನ ಏನೆಲ್ಲ ಇದೆ ಅಂತ.
ಸೂಪರ್ ಆಗಿದೆ. ಆಕ್ಚುಲಿ ಡಿಜೆ ಬಂದು ಇನ್ನೂ ಸೂಪರ್ ಎಕ್ಸ್ಪೀರಿಯನ್ಸ್, ಅಲ್ಟಿಮೇಟ್ ಆಗಿದೆ ಇವತ್ತು. ಸಖತ್ತಾಗಿದೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಜೊತೆ ಎಲ್ಲ. ಜೈ ಶ್ರೀರಾಮ್. ಇಲ್ಲಿ ಸರ್ ಏನು ಹೇಳಿದ್ರೆ ಅಂದರೆ 4 ಲಕ್ಷಕ್ಕೂ ಹೆಚ್ಚು ಜನ ಸೇರೋ ಒಂದು ಸಾಧ್ಯತೆಗಳಿದೆ. ಮತ್ತು ನಾನು ಏನಾದರೂ ಅಪಘಾತಗಳಾಗಿದೆಯಾ ಸರ್ ಅಂತ ಕೇಳಿದರೆ ನೆನ್ನೆನೂ ಆಗಿಲ್ಲ, ಇವತ್ತೂ ಆಗಿಲ್ಲ, ಇನ್ನು ಮುಂದೆನೂ ಆಗಲ್ಲ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳಿದರು. ಇದನ್ನ ಕೇಳಿ ನಂಗೆ ತುಂಬ ಖುಷಿನೇ ಆಯಿತು. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರಾ? ಗ್ರಹಗತಿ ಸಂದಾಕಿಲ್ವಂತೆ. ಈ ವರ್ಷದ ಗಣಪತಿ ಯಾವ ರೀತಿ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ನಡೀತಿದೆ. ಎಲ್ಲ ಮಹಿಳೆಯರು ತುಂಬಾ ಚೆನ್ನಾಗಿ ಭಾಗವಹಿಸಿದ್ದಾರೆ, ಒಳ್ಳೆ ಸಾಮರಸ್ಯ ಬಿತ್ತುತ್ತಾ ಇದ್ದಾರೆ. ಯಾವುದೇ ರೀತಿ ಅಪಘಾತಗಳು ಕೂಡ ಕಂಡು ಬಂದಿಲ್ಲ, ಇನ್ನು ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಅದು ಯಾವತ್ತೂ ಆಗಿಲ್ಲ, ಮುಂದೆನೂ ಆಗಿಲ್ಲ, ಈಗಲೂ ಆಗಿಲ್ಲ. ಯಾವ ರೀತಿ ನಡೀತದೆ ಈ ವರ್ಷದ ಶೋಭಾಯಾತ್ರೆ, ಬೃಹತ್ ಶೋಭಾಯಾತ್ರೆ? ಹತ್ತಕ್ಕಿಂತ ಬಹಳ ಅದ್ದೂರಿಯಾಗಿ ನಡೀತಿದೆ. ಇವತ್ತಿನ ದಿನ ಆಧಾರ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ಅದ್ದೂರಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನಸಂಖ್ಯೆ ಇದೆ. ಲಕ್ಷ ಇವತ್ತು ಈ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಇದಕ್ಕೆಲ್ಲರ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಏನು ಚಿತ್ರದುರ್ಗ ಒಂದು ಗಣಪತಿ ವಿಸರ್ಜನೆ ಇದೆ, ಇದು ಪ್ರಪಂಚದಾದ್ಯಂತ ಒಂದು ಅದ್ದೂರಿಯ ಒಂದು ಹಬ್ಬವಾಗಿ ಆಚರಣೆ ಕೊಡ್ತಿರೋದನ್ನೆಲ್ಲ ನೋಡ್ತಾ ಇದ್ದೀವಿ. ಪ್ರತಿ ವರ್ಷದಿಂದ ಈ ವರ್ಷ ತುಂಬಾ ಜನಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಇದ್ರ ಬಗ್ಗೆ? ಇದಕ್ಕೆ ಕಾರಣ ದೇವರಲ್ಲಿರುವಂತ ಭಕ್ತಿ, ಜನರಲ್ಲಿರುವಂತ ಶ್ರದ್ಧೆ. ಇವತ್ತು ಒಂದು ರಾಜ್ಯ ದೃಷ್ಟಿಕರಣ ಬೇರೆ ರೀತಿಯಲ್ಲಿ ನಡೀತಾ ಇರೋದನ್ನ ಇವತ್ತು ಜನಗಳು ನೋಡ್ತಾ ಇದ್ದಾರೆ. ಅದಕ್ಕೆ ವಿರೋಧವಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಿರೋದು ಇವತ್ತು ಕಂಡು ಬರ್ತಾ ಇದೆ. ಎಷ್ಟೇ ಅಡಚಣೆಗಳು ಅಡ್ಡ ಬಂದು ಕೂಡ ಮತ್ತೆ ಯಶಸ್ವಿ ಡಿಜೆನ ತರಿಸಿದ್ದಾರೆ, ಭಕ್ತಾದಿಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದೆ? ಅಡಚಣೆ ಆದಷ್ಟು ದೇವರ ಆಶೀರ್ವಾದ ಜಾಸ್ತಿ ಆಗ್ತಾ ಇದೆ. ಇದು ನೀವು ಇದ್ರಲ್ಲಿ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ತುಂಬಾ ಕಣ್ಣಿಗೆ ನೆನಪದಷ್ಟು ಜನ ಸಾಗರಕ್ಕೆ ಬಂದಿದೆ. ಯಾವತ್ತು ಯಾವ ವರ್ಷನೂ ಇಷ್ಟಿರಲಿಲ್ಲ. ಇವತ್ತು 18 ವರ್ಷ ಆಗಿದೆ. ಇಲ್ಲೊಂದು ಸಣ್ಣ ಐತಂಗದ ನೀವು ನೆಲೆಯಲ್ಲಿದ್ದ ಜಾಗದಲ್ಲಿ ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡಿದ್ರು. ಆದ್ರೂ ಆ ಗೊಂದಲಕ್ಕೆಲ್ಲ ಜನ ತಲೆ ಕೊಡ್ತಲೇ ಇವತ್ತು ಇಷ್ಟು ಅದ್ದೂರಿಯಾಗಿ ನಡೀತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಜೈ ಶ್ರೀರಾಮ್. Yes, come on, yeah, 1, 2, yeah, 1.